Yes. Good morning, everyone. So, what we were discussing in our last class? What we were discussing in our last class? I think we were discussing about the lapse, revocation, and rejection of an offer, right? So, everyone understood the meaning of lapse, revocation, and rejection of an offer? See here, lapse means coming to an end, means when an offer to be a closed offer, when the offer will come to the at the end stage of that offer, that kind of an offer called as the lapse offer. Revocation means nothing but taking back or withdrawing our offers, means here we are not fulfilling the obligations here, so that is called revocation. Next here, rejection is rejecting the offer from either any one of the party, that is called rejection of the offer. See here, lapse ಅಂದ್ರೆ ಏನು, ಇಲ್ಲಿ ಕಮಿಂಗ್ ಟು ಆನ್ ಎಂಡ್. ಕಮಿಂಗ್ ಟು ಆನ್ ಎಂಡ್ ಅಂದ್ರೆ ಎಲ್ಲ ಆಫರ್ಗೂ ಒಂದು ಕ್ಲೋಸ್ ಅಂತ ಇರುತ್ತೆ, ಒಂದು ಎಂಡ್ ಪಾಯಿಂಟ್ ಅಂತ ಇರುತ್ತೆ. ಸೊ ವೆನ್ ದಟ್ ಆಫರ್ ವಿಲ್ ಕಮ್ ಟು ದಟ್ ಎಂಡ್ ಪಾಯಿಂಟ್, ಯಾವಾಗ ಅದು ಆಫರ್ ಎಂಡ್ ಪಾಯಿಂಟ್ ಬರುತ್ತಲ್ಲ, ಆ ಆಫರ್ ಎಂತ ಆಫರ್ಗೆ ಏನಂತ ಕರೀತಾರೆ, ಲ್ಯಾಪ್ಸ್ ಆಫರ್ಸ್ ಅಂತ ಕರೀತಾರೆ. ಸೊ ರಿವೋಕೇಶನ್ ಅಂತ ಅಂದ್ರೆ ರಿಟರ್ನಿಂಗ್ ಅವರ್ ವರ್ಡ್ಸ್ ಆರ್ ಟೇಕಿಂಗ್ ಬ್ಯಾಕ್ ಅವರ್ ವರ್ಡ್ಸ್ ಆರ್ ವಿತ್ಡ್ರಾಯಿಂಗ್ ಫ್ರಮ್ ಅವರ್ ಆಫರ್. ಮೀನ್ಸ್ ಇವಾಗ ನೀವು ಸಪೋಸ್ ಏನೋ ಒಂದು ಪ್ರಪೋಸಲ್ ಕೊಟ್ಟಿರ್ತೀರಿ, ಓಕೆ, ಕಮಿಂಗ್ ಬ್ಯಾಕ್ ಫ್ರಮ್ ದಟ್ ಪ್ರಪೋಸಲ್ ಇಸ್ ಕಾಲ್ಡ್ ಆಸ್ ದಿ ರಿವೋಕೇಶನ್ ಆಫರ್. ರಿವೋಕೇಶನ್ ಕಮಿಂಗ್ ಬ್ಯಾಕ್ ಅಂತ ಅಂದ್ರೆ ಏನು, ನೀವು ಯಾರಿಗೋ ಒಂದು ಫಾರ್ ಎಕ್ಸಾಂಪಲ್ ಪ್ರಾಮಿಸ್ ಮಾಡಿರ್ತೀರಿ, ಓಕೆ, ಏನಂತ ಪ್ರಾಮಿಸ್ ಮಾಡಿರ್ತೀರಿ, ಸಪೋಸ್ ಮೇ ಬಿ ಯು ಆರ್ ಗೋಯಿಂಗ್ ಟು ಪೇ ಸಮ್ ಆಫ್ ದಿ ಮನಿ ನಿಮ್ಮ ಸಪ್ಲೈಯರ್ಸ್ಗೆ ಆಗಿರ್ಬೋದು. ಮೇ ಬಿ ಯು ಆರ್ ಪರ್ಚೇಸಿಂಗ್ ರಾ ಮೆಟೀರಿಯಲ್ಸ್ ಫ್ರಮ್ ಎನಿ ಆಫ್ ದಿ ಸಪ್ಲೈಯರ್ಸ್ ನಿಮ್ಮ ಕಡೆಯಿಂದ ನೀವು ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ ವಾಟ್ ಯು ವಿಲ್ ಸೇ, ಯು ವಿಲ್ ಸೇ ದಟ್ ಯು ವಿಲ್ ಪೇ ಅಮೌಂಟ್ ವಿತ್ ಇನ್ 1 week ಅಂತ. ಓಕೆ, ಸೊ ವಿತ್ ಇನ್ 1 week ಅಲ್ಲಿ ಐ ವಿಲ್ ಪೇ ದ ಹೋಲ್ ಅಮೌಂಟ್ ಅಂತ ಹೇಳ್ತೀವಿ. ಕಮಿಂಗ್ ಬ್ಯಾಕ್ ಫ್ರಮ್ ದಿಸ್ ವರ್ಡ್, coming back from these words andre within 1 week, you if you are not able to pay the money, means 1 week ಅಲ್ಲಿ ನಿಮ್ಗೆ ಅಮೌಂಟ್ ಪೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅವ್ರಿಗೆ ಏನಾದ್ರು ವಿ ಆರ್ ನಾಟ್ ಏಬಲ್ ಟು ಪೇ ಅವರ್ ಮನಿ. ಟೋಟಲ್ ಎಷ್ಟು ಅಮೌಂಟ್ ಇರುತ್ತೆ, ಸಪೋಸ್ ಇಟ್ ಮೇ ಬಿ ಆಫ್ ಅರೌಂಡ್ 1 lakh rupees ನೀವು ಪೇ ಮಾಡ್ಬೇಕಾಗಿದೆ ಅಂತ ಅನ್ಕೋರಿ. ಸೊ 1 lakh rupees ನೀವು ಪೇ ಮಾಡ್ಬೇಕಾಗಿದೆ ಅಂತಂದ್ರೆ ಮೇ ಬಿ ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟಾನ್ಸಸ್ ಆಗಿರ್ಬೋದು, ಏನೋ ಎಮರ್ಜೆನ್ಸಿಗೆ ನಿಮ್ಗೆ ನಿಮ್ಮ ಹತ್ರ ಇದ್ದ ಅಮೌಂಟು ಎಲ್ಲ ಎಕ್ಸ್ಪೆನ್ಸ್ ಅಲ್ಲಿ ಅದೆಲ್ಲ ಖರ್ಚಾಗಿತ್ತು ಅಂದ್ರೆ, ಜಸ್ಟ್ ಯು ಹ್ಯಾವ್ ಓನ್ಲಿ 50,000 ಇತ್ತು ಅಂದ್ರೆ ನೀವೇನು ಏನಂತ ಪ್ರಾಮಿಸ್ ಮಾಡಿರ್ತೀರಿ, ಯು ವಿಲ್ ಪೇ ದಟ್ 1 lakh rupees ವಿತ್ ಇನ್ 1 week ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಏನದು ಕಮಿಂಗ್ ಬ್ಯಾಕ್ ಫ್ರಮ್ ದೋಸ್ ವರ್ಡ್ಸ್ ಅಂದ್ರೆ ಇವಾಗ ಏನು ಸ್ಟೇಟ್ಮೆಂಟ್ ಕೊಡೋದು, ವಿತ್ ಇನ್ 1 week ವಿ ಆರ್ ನಾಟ್ ಏಬಲ್ ಟು ಪೇ ದ ಮನಿ ಅಂತ ಅರ್ಥ. ಸೊ ಇಲ್ಲೇನಾಯ್ತು, ನೀವೇನು ಆಫರ್ ಕೊಟ್ಟಿದ್ರಿ ಅದರಿಂದ ನೀವು ಹೊರಗೆ ಬಂದಾಗ ದಟ್ ಈಸ್ ಕಾಲ್ಡ್ ರಿವೋಕೇಶನ್. ರಿಜೆಕ್ಷನ್ ಆಫ್ ಆಫರ್ ಅಂದ್ರೆ ಡೈರೆಕ್ಟ್ ಆಗಿ ಸ್ಟೇಟ್ ಆಗಿ ಯು ಆರ್ ಸೇಯಿಂಗ್ ನೋ ಫಾರ್ ದಟ್ ಆಫರ್. ರಿಜೆಕ್ಟಿಂಗ್ ಅಂದ್ರೆ ಅದಕ್ಕೆ ಅಪೋಸ್ ಮಾಡೋದು ಅಥವಾ ಆಫರ್ನ ರಿಜೆಕ್ಟ್ ಮಾಡೋದು. ಆಫರ್ನ ರಿಜೆಕ್ಟ್ ಮಾಡೋದಂದ್ರೆ ಸಪೋಸ್ ಎನಿ ಆಫ್ ದಿ ಸಪ್ಲೈಯರ್ಸ್ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಇಷ್ಟ ಏನೋ ಒಂದು ಆಫರ್ ಬೇರೆ ನೀವು ಬೇರೆ ಯಾರ ಕಡೆಯಿಂದ ಅಂದ್ರೂ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಆಫರ್ ರಿಸೀವ್ ಮಾಡ್ಕೊಂಡಿದ್ರ. ಸಿ ರಿಸೀವಿಂಗ್ ದ ಆಫರ್ ಇಸ್ ಡಿಫ್ರೆಂಟ್ ಥಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ದ ಆಫರ್ ಇಸ್ ದಿ ಡಿಫ್ರೆಂಟ್ ಒನ್. ರಿಸೀವಿಂಗ್ ಅಂದ್ರೆ ಜಸ್ಟ್ ನೀವು ಒಂದು ಆಫರ್ನ ರಿಸೀವ್ ಮಾಡ್ಕೊಂಡಿರಿ, ಸ್ಟಿಲ್ ನೌ ಯು ಡಿಡಂಟ್ ಅಕ್ಸೆಪ್ಟೆಡ್ ದಟ್ ಆಫರ್, ಅದು ಆಫರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಇಫ್ ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ದಟ್ ಆಫರ್. ಇನ್ ಕೇಸ್ ನೀವೇನಾದ್ರೂ ಆಫರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ that kind of offers are called as the rejection of offer. Understood? So in what circumstances an offer will come to an end point? ಯಾವ ಸರ್ಕಮ್ಸ್ಟೆನ್ಸ್ ಅಲ್ಲಿ, ಯಾವ ಸಿಚುವೇಶನ್ಸ್ ಅಲ್ಲಿ
ಆಫರ್ ಎಂಡ್ ಪಾಯಿಂಟ್ ಬರುತ್ತಾ ಅಂದ್ರೆ ಫಸ್ಟ್ ಒನ್ ಈಸ್ ಬೈ ಲ್ಯಾಪ್ಸ್ ಆಫ್ ಟೈಮ್. ಸಿ ಲ್ಯಾಪ್ಸ್ ಆಫ್ ಟೈಮ್ ಅಂತಂದ್ರೆ if any of the party, either any one of the party, if he didn't accepted or if he didn't given the reply for the offer given by another party within the prescribed time or within the specified time, then that offer will come to an end point. Means ಇಲ್ಲಿ for example, suppose ಇವಾಗ ನೀವೇ as a supplier ಮತ್ತು raw materials of example ತಗೊಳ್ಳೋಣ. Assume that you are a manufacturer. Okay, you are manufacturing some kinds of products like leather bags ಅಂತ ಅನ್ಕೊಳ್ಳಿ. Okay, so you are producing the leather bags here. ಸೊ ನೀವಿಲ್ಲಿ ನಿಮ್ಗೆ ಯಾರೋ ಒಬ್ರು ಸಪ್ಲೈಯರ್ ಬಂದು ನಿಮಗೊಂದು ಆಫರ್ ಕೊಡ್ತಾರೆ ಏನಂತ, ಸೊ ವಿ ಆರ್ ರೆಡಿ ಟು ಸಪ್ಲೈ ಯು ದಿ ರಾ ಮೆಟೀರಿಯಲ್ಸ್ at this much of amount. So ನಿಮಗೆ ಇಷ್ಟು within this time you have to give the reply ಅಂತ ಹೇಳ್ತಾರೆ. ಯೂಶಲಿ ನಿಮ್ದು ಮೆಡಿಕಲ್ ಶಾಪ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಥವಾ ಎಲ್ಲ ಕಡೆ ಈ ರೀತಿ ಸಪ್ಲೈಯರ್ಸ್ ಬಂದು ಆಫರ್ಸ್ ಕೊಡೋದು ನೋಡಿರಿ. ಹ್ಯಾವ್ ಯು ಸೀನ್ ದಟ್ ಒನ್? Have you seen or not? See, usually ಕೆಲವೊಂದ್ ಕಡೆ ಸಪ್ಲೈಯರ್ಸ್ ಬಂದು ಈ ರೀತಿ ಆಫರ್ಸ್ ಕೊಡ್ತಿರ್ತಾರೆ. ಇನ್ ಕೇಸ್ ಅವ್ರ ಏನಂತ ಹೇಳ್ತಾರೆ, ವಿತಿನ್ 2 days ಯು ಹ್ಯಾವ್ ಟು ಗಿವ್ ದ ರಿಪ್ಲೈ ಅಂತ ಹೇಳ್ತಾರೆ. ಓಕೆ, ಸೊ ನೀವೇ ಈಗ ಲೆದರ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಇದ್ರೆ ನಿಮ್ಗೆ ವಿತಿನ್ ಅವ್ರು 2 days ಟೈಮ್ ಕೊಟ್ಟಾರ, ನೀವು ಅವ್ರದ್ದು ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಇಫ್ ಯು ಡಿಡಂಟ್ ಗಿವನ್ ಎನಿ ರಿಪ್ಲೈ ವಿತಿನ್ ದೀಸ್ 2 days, ಅಸ್ಯೂಮ್ ದ್ಯಾಟ್ ಇವಾಗ ನಾನೇ ಸಪ್ಲೈಯರ್ ಇದ್ದೀನಿ ಅಂತ ಅನ್ಕೋರಿ. ನಾನು ಬಂದು ನಿಮಗೊಂದು ಏನು ಆಫರ್ ಕೊಡ್ತೀನಿ, ನಾನು ಅಟ್ ದ ಇಯರ್ ಎಂಡ್ ಅಲ್ಲಿ ನಿಮಗೆ 1 ವರ್ಷಕ್ಕೆ ಎಷ್ಟು ಲೆದರ್ ಬೇಕಲ್ಲ ಅಷ್ಟು ಲೆದರ್ನ ನಾನು ಸಪ್ಲೈ ಮಾಡ್ತೀನಿ ಆ್ಯಂಡ್ ಐ ನೀಡ್ 50% ಆಫ್ ಅಮೌಂಟ್ ಇನ್ ಅಡ್ವಾನ್ಸ್ ಅಂತ ಈ ರೀತಿ ಒಂದು ಆಫರ್ ಕೊಟ್ಟು ಹೋಗ್ತೀನಿ ನಾನು. ಓಕೆ, ಸೊ ಅಲಾಂಗ್ ವಿತ್ ದ ಆಫರ್ ಐ ವಿಲ್ ಗಿವ್ ಸಮ್ ಟೈಮ್ ಟು ಯು. ಏನಂತ, ಪ್ಲೀಸ್ ಗಿವ್ ಯುವರ್ ಫೀಡ್ಬ್ಯಾಕ್ ವಿತಿನ್ 2 days ಅಂತ ನಾನೊಂದು ಸ್ಟೇಟ್ಮೆಂಟ್ ಆಡ್ ಮಾಡಿ ಹೋಗ್ತೀನಿ ನಂದು ಆಫರ್ಗೆ. ಸೊ ಈ 2 days ಅಂತನಲ್ಲ, ಐ ಹ್ಯಾಡ್ ಗಿವನ್ a 2 days time to you for your reply. It may be for your acceptance also. So in this case, if you didn't given any reply on my offer to me within specified time given by me to you, ನಾನು ಏನಂತ 2 days time ಅಲ್ಲಿ 2 days ಟೈಮ್ ಕೊಟ್ಟಿರ್ತೀನಲ್ಲ, ಈ 2 days ಟೈಮಲ್ಲಿ ನೀವು ನನಗೇನು ನಂದು ಆಫರ್ ಬಗ್ಗೆ ಏನು ರೆಸ್ಪಾನ್ಸ್ ಮಾಡಲಿಲ್ಲ, ಏನು ರಿಪ್ಲೈ ಕೊಡಲಿಲ್ಲ ಅಂತಂದ್ರೆ then that offer will come to an end. Then I have to assume that you people are not at all interested in my offer ಅಂತ. Understood by lapse of time? Understood or not? I'm asking you only. Okay, then second one is by non-fulfillment of condition precedent to the acceptance. Yes, see, by non-fulfilling the condition precedent to the acceptance antandre, see, suppose ivaga whenever we are giving that offer, if we added any of the condition for fulfillment of that offer or acceptance, then if any of the party didn't follow that condition, then and that offer will come to an end point. Means, see, ಇವಾಗ ಏನಂತ ಹೇಳ್ತಾರೆ, ಸಪೋಸ್ ಈಗ ಯಾರೋ ಒಬ್ರು ಬ್ರೋಕರ್ಸ್ ಅಂತ ಅನ್ಕೊಳ್ಳಿ. ಬ್ರೋಕರ್ಸ್ ಮೀನ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಬ್ರೋಕರ್ಸ್. ಓಕೆ, ಸೊ ನೀವು ನಿಮ್ಮ ಹತ್ರ ಒಂದು ಲಂಸಮ್ ಅಮೌಂಟ್ ಅದ, ಯು ಪೀಪಲ್ ಆರ್ ಹ್ಯಾವಿಂಗ್ ಸಮ್ ಸೇವಿಂಗ್ಸ್ ವಿತ್ ಯು ಪೀಪಲ್. ಸೊ ನಿಮ್ದು ಡೈಲಿ ಮಂತ್ಲಿ ಸ್ಯಾಲ್ರಿಯಿಂದ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಒಂದು ಅರೌಂಡ್ 10,000 ಆಗ್ಯದ. ನಿಮ್ಮ ಟೋಟಲ್ ನಿಮ್ಮ ಸೇವಿಂಗ್ಸ್ ಒಂದು 10,000 ಆಗ್ಯದ. ಸೊ ಈ 10,000 ಯು ವಾಂಟ್ ಟು ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್.
ಓಕೆ. ಸೊ ನೀವು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಓಪನ್ ಅ ಡಿಮ್ಯಾಟ್ ಅಕೌಂಟ್. ಓಕೆ, ರೈಟ್. ಆರ್ you have to register your name with the stock exchange. Then only you can give offer to someone else to purchase the shares, right? ನಿಮ್ದು ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಅಥವಾ ನಿಮ್ದು ಸ್ಟಾಕ್ ಎಕ್ಸ್ಚೇಂಜ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಪರ್ಚೇಸ್ ದಿ ಶೇರ್ಸ್ ಆಫ್ ಇನ್ ದ ಸ್ಟಾಕ್ ಮಾರ್ಕೆಟ್, ರೈಟ್? ನಿಮ್ ಡಿಮ್ಯಾಟ್ ಅಕೌಂಟ್ ಇಲ್ಲ, ನೀವೇನು ರಿಜಿಸ್ಟರ್ ಆಗಿಲ್ಲ, ಅಥವಾ ನಿಮ್ದು ಬ್ರೋಕರ್ ಸ್ಟಾಕ್ ಎಕ್ಸ್ಚೇಂಜ್ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಯು ಆರ್ ನಾಟ್ ಏಬಲ್ ಟು purchase the shares of the demat in the stock market. So that is the condition to give and purchase offer to any of the seller for purchasing the shares. ನೀವು ಯಾವ್ದಾದ್ರು ಒಬ್ಬ ಸೆಲ್ಲರ್ಸ್ಗೆ ನೀವು ಯಾವ್ದಾದ್ರು ಒಂದು ಕಂಪ್ನಿ ಶೇರ್ಸ್ನ ಪರ್ಚೇಸ್ ಮಾಡೋಕೆ ಆಫರ್ ಹಾಕ್ತೀರಾ, ಆರ್ಡರ್ ಹಾಕ್ಬೇಕು ಅಂದ್ರೆ ಏನ್ ಕಂಡೀಷನ್ ಅದ ರೀ? ಯು ಹ್ಯಾವ್ ಟು ಓಪನ್ ಅ ಡಿಮ್ಯಾಟ್ ಅಕೌಂಟ್ ಆರ್ ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ನೇಮ್ ವಿತ್ ದಿ ಸ್ಟಾಕ್ ಎಕ್ಸ್ಚೇಂಜ್. If you people didn't open the demat account or if you didn't registered with the stock exchange, means here your offer will be a lapse offer or a closed offer. You are not eligible to fulfill that offer. Means in case ಯಾವ್ದಾದ್ರು ಆಫರ್ ಜೊತೆ ಅಥವಾ ಯಾವ್ದಾದ್ರು ಪ್ರಪೋಸಲ್ ಜೊತೆ ಏನಾದ್ರೂ ಒಂದು ಕಂಡೀಷನ್ ಇತ್ತು ಅಂದ್ರೆ you have to either any of the party didn't fulfill that condition. ಈ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಸರ್ಟನ್ ಥಿಂಗ್ಸ್ ನ ಫಾಲೋ ಅಪ್ ಮಾಡ್ಬೇಕಂತ ಹೇಳ್ಬೋದು. ಸೊ ಆ ರೀತಿ ಇದ್ದಾಗ ಇಫ್ ಎನಿ ಆಫ್ ದಿ ಪಾರ್ಟಿ ಡಿಡಂಟ್ ಫುಲ್ಫಿಲ್ ದ ಕಂಡೀಷನ್ ಅಟ್ ದಟ್ ಟೈಮ್ ದಿಸ್ ಆಫರ್ ವಿಲ್ ಬಿ ಅ ಕ್ಲೋಸ್ಡ್ ಆಫರ್, ಎ ಲ್ಯಾಪ್ಸ್ ಆಫರ್. ಅಂಡರ್ಸ್ಟುಡ್ ಸೆಕೆಂಡ್ ಪಾಯಿಂಟ್? Okay, then the next one is by see by non-acceptance in the mode prescribed, or if no mode is prescribed in some usual and reasonable manner. See, by non-acceptance in the mode prescribed antandra, see ivaga whenever we will give a proposal to someone else, we will also say that in which manner he has to accept that offer. Andra nave hetila, you have to give the feedback, and feedback is nothing but the acceptance, right? So avರಿಗೆ ಒಂದು ಪ್ರಿಸ್ಕ್ರೈಬ್ ಮ್ಯಾನರ್ ಅಂತ ಇರುತ್ರಿ, ಒಂದು ವೇ ಅಂತ ಇರುತ್ತೆ. ನಾವು ಮೇ ಬಿ ನಾವು ಇವಾಗ ಸಪ್ಲೈಯರ್ಸ್ ಅಥವಾ ನೀವು ಆಸ್ ಎ ನೀವೇ ಒಂದು ಪ್ರಾಡಕ್ಟ್ ಸಪ್ಲೈಯರ್ ಇದ್ರ ಅಂದ್ರೆ ನೀವು ಅವ್ರಿಗೆ ಹೇಳ್ತಿಲ್ಲ, ಸೊ ಯು ಕ್ಯಾನ್ ಗಿವ್ ಯುವರ್ ಫೀಡ್ಬ್ಯಾಕ್ ಥ್ರೂ ದ ಫೋನ್ ಅಂತ ಹೇಳ್ತೀವಿ, ಆರ್ ಯು ಕ್ಯಾನ್ ಗಿವ್ ಯುವರ್ ಫೀಡ್ಬ್ಯಾಕ್ ಬೈ ನೋಟಿಸ್ ಅಂತ ಹೇಳ್ತೀವಿ, ರೈಟ್? ಸಿ ಯೂಶುವಲಿ ನಾವು ನಿಮ್ಗೆ ಏನಾದ್ರು ಒಂದು ನಿಮ್ ಗ್ರೂಪ್ ಅಲ್ಲಿ ಮೆಸೇಜಸ್ ಸೆಂಡ್ ಮಾಡಿದಾಗ ಅಥವಾ ಏನೋ ಒಂದು ರಿಕ್ವೆಸ್ಟ್ ಅಂತ ಕಳಿಸಿದಾಗ ವಾಟ್ ವಿಲ್ ಸೇ, ಗಿವ್ ಯುವರ್ ರೆಸ್ಪಾನ್ಸ್ ಇನ್ ಟೆಕ್ಸ್ಟ್ ಅಂತ ಹೇಳ್ತೀವಲ್ರಿ. ಸಿ ಯೂಶುವಲಿ ನಾವೀಗ ಆನ್ಲೈನ್ ಕ್ಲಾಸಸ್ ಮಾಡ್ಬೇಕಾರ please give your response in the chat box ಅಂತ ಹೇಳ್ತೀವಿ. Have you observed that one? Observe ಮಾಡಿರಿ ಅದನ್ನ. So give your response in the chat box or give your response in the text or give your feedback in the phone. This is the mode of accepting the offer or mode of giving the feedback or giving the reasons to reject our offer or to accept the offer. If any of the party didn't follow this manner or didn't given any response, or if he given the response for non-accepting, or if he had given any prescribed or a valuable reason for non-accepting that offer, then also it will be a lapse offer. For example, ಇವಾಗ ನೀವು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ತೊಗೊಂಡು, ಈಗ ಸಪೋಸ್ ಏನಂತ ಹೇಳಿದ್ವಿ, ಯು ಆರ್ ಅ ಸಪ್ಲೈಯರ್ ಅಂಡ್ ಯು ಆರ್ ಅ ಮ್ಯಾನುಫ್ಯಾಕ್ಚರರ್ ಅಂಡ್ ಐ ಆಮ್ ಅ ಸಪ್ಲೈಯರ್ ಅಂತ ಹೇಳಿದೆ. ಸೊ ಐ ಆಮ್ ರೆಡಿ ಟು ಸಪ್ಲೈ ಯು a leather products or leather as a raw material to you for producing the leather bags to you, right? So in this case ನಾನು ಬಂದು ನಿಮ್ಗೊಂದು ಆಫರ್ ಕೊಡ್ತೀನಿ, ಏನಂತ, ನಾನು ಇಷ್ಟು ಲೆದರ್ ಬ್ಯಾಗ್ಸ್ ರೆಡಿ ಮಾಡೋಷ್ಟು ಲೆದರ್ ರಾ ಮೆಟೀರಿಯಲ್ಸ್ ನಿಮ್ಗೆ ಸಪ್ಲೈ ಮಾಡ್ತೀನಿ, ಯು ಹ್ಯಾವ್ ಟು ಗಿವ್ 50% ಅಡ್ವಾನ್ಸ್ ಟು ಮೀ ಅಂತ ಹೇಳ್ತೀನಿ, ರೈಟ್?
ಸೊ 50% ಅಡ್ವಾನ್ಸ್ ಎಕ್ಸೆಪ್ಟ್ ಬೇಕು ಅಂತ ಅಂದಾಗ ಯು ಕ್ಯಾನ್ that offer left to you. You can accept the offer or you can reject the offer. That depends on you people. If you are not interested, then you can give me the reasons. Not here to feedback or through the phone call. You can give me the feedback and if with a valuable reason. We are already having some of the suppliers and those suppliers are already supplying the raw materials to me. That to sufficient raw materials at a reasonable prices, so we don't need your supply ಅಂತ ಸ್ಟೇಟ್ ಅವೇ ನೀವು ನನಗೆ ಈ ರೀತಿ ವಿತ್ ಅ ರೀಸನ್ ಇಂದ ನೀವು ನನಗೆ ನಾನು ಆಫರ್ನ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇನ್ ದಟ್ ಕೇಸ್ ಆಲ್ಸೋ ಮೈ ಆಫರ್ ವಿಲ್ ಬಿಕಮ್ ಅ ಕ್ಲೋಸ್ಡ್ ಆಫರ್. ಅಂಡರ್ಸ್ಟುಡ್ ಥರ್ಡ್ ಪಾಯಿಂಟ್? Understood or not? Everyone understood the third point? Yes. Then the next one is by rejection of the offer. By rejection means by rejecting the offer. Rejecting means state away not accepting our offer. ಇವಾಗ ವಿತ್ ಅ ವ್ಯಾಲಿಡ್ ರೀಸನ್ ಇಂದ ನನಗೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿದ್ರೆ ದಟ್ ಈಸ್ ದಿ ಥರ್ಡ್ ಪಾಯಿಂಟ್. ಈಗ ನೀವು ಸ್ಟೇಟ್ ಅವೇ ವಿತೌಟ್ ಟೇಕಿಂಗ್ ಎನಿ ಆಫ್ ಮಚ್ ಟೈಮ್, ವಿತೌಟ್ ಟೇಕಿಂಗ್ ಟೈಮ್ ತಗೊಳ್ದೇನೆ ನೀವು ನನಗೆ ಸ್ಟೇಟ್ ಅವೇ ನೋ ವಿ ಡೋಂಟ್ ನೋ ನೀಡ್ ಯುವರ್ ಸಪ್ಲೈ ಅಂತ ಸ್ಟೇಟ್ ಅವೇ ನಾನು ಯಾವಾಗ ಬಂದು ನಿಮ್ಗೆ ಆಫರ್ ಹೇಳ್ತೀನಿ. ಮೇ ಬಿ ಇವತ್ತು ಯಾವ ವೆನ್ನೆಸ್ಡೇ ಅದ, June 23 ವೆನ್ನೆಸ್ಡೇ ಮಾರ್ನಿಂಗ್ ಅರೌಂಡ್ 11 o'clock ಬಂದು ನಾನು ನಿಮ್ಗೆ ಆಫರ್ ಕೊಡ್ತೀನಿ. ಸೊ ಅಟ್ ವಿತಿನ್ 11:30 ಇಟ್ ಸೆಲ್ಫ್ ನಾನು ಆಫರ್ ಕೊಟ್ಟು ನೆಕ್ಸ್ಟ್ ವಿತಿನ್ 1 minute ಒಳಗಡೆ ನೀವು ನನಗೆ no we don't need our supply because we are having already some of the suppliers who are supplying the raw materials to us. ಈ ರೀತಿ ನೀವು ಸ್ಟೇಟ್ ಅವೇ ನಮ್ದು ಆಫರ್ನ ನೀವು ರಿಜೆಕ್ಟ್ ಮಾಡಿದ್ರೆ at that time that offer will also lapse offer or it will come to a close end or come to the last stage of the offer. Means at that time after this rejection we can't proceed that offer with the same person, or we can proceed the same offer with another person but we can't proceed that offer with the same person who has rejected our offer. ಆಲ್ರೆಡಿ ನಾನು ಇವಾಗ ನಿಮ್ಮ ಹತ್ರ ಬಂದು ಕೇಳಿನಿ, ನೀವು ಸ್ಟೇಟ್ ನನಗೆ ರಿಜೆಕ್ಟ್ ಮಾಡಿರಿ. ಸೊ ಇಲ್ಲೇನಾಯ್ತು, ಇಲ್ಲೇ ಆಫರ್ ಎಂಡ್ ಆಯ್ತು. ಇಟ್ ವಿಲ್ ನಾಟ್ ಗೋ ಫಾರ್ ಸಮ್ ಅದರ್ ಫಾರ್ಮಾಲಿಟೀಸ್. ಅದರ್ ಫಾರ್ಮಾಲಿಟೀಸ್ ಆಫರ್ ಇದ್ದು ಅಗ್ರಿಮೆಂಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಅಗ್ರಿಮೆಂಟ್ ಏನಾಗುತ್ತೆ ನೆಕ್ಸ್ಟ್ ಕಾಂಟ್ರಾಕ್ಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಸ್ಟೇಟ್ ಅಲ್ಲಿ ನೀವು ಫಸ್ಟ್ ಅಲ್ಲಿ ಅದು ಆಫರ್ ರಿಜೆಕ್ಟ್ ಆಯ್ತು ಅಂದ್ರೆ ಇಟ್ ವಿಲ್ ನಾಟ್ ಗೋ ಫಾರ್ ದ ಎನಿ ಆಫ್ ದಿ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್. ನಾವು ಆ ಆಫರ್ನ ಅದೇ ಸೇಮ್ ಪರ್ಸನ್ ನಿಮ್ಮ ಜೊತೆನೆ ನಾನು ಅಗೇನ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬಟ್ ಐ ಕ್ಯಾನ್ ಕಂಟಿನ್ಯೂ ದಟ್ ಆಫರ್ ವಿತ್ ಎನಿ ಅದರ್ ಪಾರ್ಟಿ. ನಿಮಗೆ ಬಿಟ್ಟು ಬೇರೆ ಯಾರ ಹತ್ರ ನಾನು ಕಂಟಿನ್ಯೂ ಮಾಡ್ಬೋದು, ಬೇರೆ ಯಾರಿಗಾದ್ರೂ ಆಫರ್ ಕೊಡ್ಬೋದು. ಬಟ್ ಡೈರೆಕ್ಟ್ಲಿ ನಾನು ನಿಮ್ಮ ಜೊತೆನೆ ಆಫರ್ನ ಕಂಟಿನ್ಯೂಯೇಷನ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಕಾಲ್ಡ್ ಬೈ ರಿಜೆಕ್ಷನ್ ಆಫ್ ದಿ ಆಫರ್. ಅಂಡರ್ಸ್ಟುಡ್ ದಿಸ್ ಪಾಯಿಂಟ್? Understood or not? I am asking you only. Any doubts in these 5 points? No doubts? Everyone understood? If anyone is having the doubt, please raise your hands. Guru, what is the doubt, Guru? Guru or Pujari? What is your doubt? You can ask me.
Check, no doubt. Gururaj Pujari, do you have any doubts? You can ask me now itself. My voice is clear to you? Is it clear to everyone? Is my voice is clear to everyone, or is it breaking? Is it clear, my voice? It is not visible. The slide is clear now. Whatever the slide, the PPT slide is it clear or not? No, ma'am. It is not clear. See, because of some network issues, it is not clear. Okay. Wait a second. Now it is clear. Yes, ma'am. Okay. So the next one is by revocation of an offer. See, by revocation of offer means, see, revocation means by taking back our words or withdrawing from the offer. Withdrawing from the offer means, see, usually yav riti antandre, because of some situations or because of some reasons, we will come back from our words. Come back antandre, for example, ಇವಾಗ ಹೇಳಿದ್ನಲ್ಲ, ಆವಾಗಲೇ ಹೇಳಿದ್ನಲ್ಲ, ರಿವೋಕೇಶನ್ ಮೀನಿಂಗ್ ಏನಂತ ಹೇಳಿದೆ, ಜಸ್ಟ್ ಟೇಕಿಂಗ್ ಬ್ಯಾಕ್ ಅವರ್ ವರ್ಡ್ಸ್. ಇವಾಗ ಏನೋ ಒಂದು ಪ್ರಾಮಿಸ್ ಮಾಡಿರ್ತೀವಿ, because of some situations or because of some reasons you are not able to fulfill that promise, so within the stipulated time you will come back from that agreement or come back from that promise. So that is called revocation. Revocation, for example, ಇವಾಗ ಏನಂತೀರಿ, ನಿಮ್ದ ಒಂದು house, residential house ಅಂತ ಅನ್ಕೊಳ್ಳಿ. Okay, so you want to sell that one. You are now people are well settled in a Bangalore, so you don't need a residential house in a Bijapur. Okay, so yeah, some because by taking suggestions of some people you want to sell that house. Okay, ನೀವು ಫಸ್ಟ್ ಏನ್ ಮಾಡ್ತೀರಿ, ಫಸ್ಟ್ ಏನ್ ಥಿಂಕ್ ಮಾಡ್ತೀರಿ, ಅರೌಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗೋ ಒಬ್ರಿಗೆ ಇದನ್ನ ಆಫರ್ ಕೊಟ್ರೆ ಆಯ್ತು ಅಂತ ಅನ್ಕೊಳ್ಳಿ. ಬಿಕಾಸ್ ಯು ಪೀಪಲ್ ಆರ್ ಹ್ಯಾವಿಂಗ್ ಮೋರ್ ಟ್ರಸ್ಟ್ ಆನ್ ಯುವರ್ ಫ್ರೆಂಡ್ಸ್. ಸೊ ನಿಮ್ದು ಫ್ರೆಂಡ್ಸ್ ಮೇಲೆ ಜಾಸ್ತಿ ಟ್ರಸ್ಟ್ ಅಥವಾ ನಂಬಿಕೆ ಇರೋದ್ರಿಂದ ನೀವೇನ್ ಮಾಡ್ತೀರಿ, you people want to give first offer to your friend. Okay, so ನೀವೇನ್ ಮಾಡ್ತೀರಿ, ಫಸ್ಟ್ ನಿಮ್ಮ ಫ್ರೆಂಡಿಗೆ ಒಂದು ಆಫರ್ ಕೊಡ್ತೀರಿ. ನಿಮ್ದು ಯಾರೋ ಒಬ್ಬ ಕ್ಲೋಸ್ ಫ್ರೆಂಡ್ ಹೂ ಇಸ್ ಲಿವಿಂಗ್ ಇನ್ ದ ಬಿಜಾಪುರ್ ಇಟ್ ಸೆಲ್ಫ್. ಸೊ ನೀವಲ್ಲಿ ಏನ್ ಮಾಡ್ತೀರಿ, you will give one offer to your friend that I want to sell my residential house. It will cost around 50 lakhs. If you want to purchase that house, you can give me the feedback within 1 week ಅಂತ ಈ ರೀತಿ ನೀವು ಒಂದು ಆಫರ್ ಕೊಡ್ತೀರಿ. ಓಕೆ, ನೀವೇನ್ ಮಾಡಿದ್ರಿ, ನೀವೇನ್ ಪ್ರಪೋಸಲ್ ಕೊಟ್ರಿ ನಿಮ್ಮ ಫ್ರೆಂಡಿಗೆ, that you people want to sell that house to your friend. ಇಲ್ಲಿ ಸ್ಪೆಸಿಫಿಕ್ ಆಫರ್ ಕೊಟ್ರಿ, ನಾಟ್ ಇನ್ ಜನರಲ್ ಆಫರ್ ಕೊಟ್ಟಿಲ್ಲ. ಸ್ಪೆಸಿಫಿಕ್ ಆಗಿ ನಿಮ್ ಫ್ರೆಂಡಿಗೆ ನೀವು ಒಂದು ಆಫರ್ ಕೊಟ್ಟಿರಿ, ಏನಂತ, ನೀವು ನಿಮ್ದೊಂದು ಮನಿ ಅದ ಅದನ್ನ ಸೆಲ್ ಮಾಡ್ಬೇಕು ಅಂತ ನೀವು ಒಂದು ಆಫರ್ ಕೊಟ್ಟಿರಿ. ಆಮೇಲೆ ಇನ್ ದ ಸೇಮ್ ವೇ
ಟೈಮ್ ಪೀರಿಯಡ್ ಕೊಟ್ಟಿದೆ ಏನಂತ ವಿತಿನ್ 1 week ಅಲ್ಲಿ ಯು ಹ್ಯಾವ್ ಟು ಗಿವ್ ಯುವರ್ ಫೀಡ್ಬ್ಯಾಕ್ ಅಂತ. ಸೊ 1 week ಅಲ್ಲಿ ಏನ್ ಮಾಡ್ಬೇಕು, ನಿಮ್ ಫ್ರೆಂಡ್ ಫೀಡ್ಬ್ಯಾಕ್ ನಿಮ್ಗೆ ಕೊಡ್ಬೇಕು. ಸೊ ಇನ್ ದಿಸ್ 1 week ಯು ಪೀಪಲ್ ಆರ್, ನಿಮ್ಗೂ 1 week ಟೈಮ್ ಇದೆ, ನಿಮ್ ಫ್ರೆಂಡ್ಗೂ 1 week ಟೈಮ್ ಇದೆ ನಿಮ್ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಇಫ್ ಹಿ ಆಸ್ ಇಂಟ್ರೆಸ್ಟೆಡ್ ಹಿ ವಿಲ್ ಅಕ್ಸೆಪ್ಟ್ ಯುವರ್ ಆಫರ್. ಓಕೆ, ಬಟ್ ವಿತಿನ್ ದಿಸ್ ವೀಕ್ ಅಲ್ಲಿ, ಈ ವೀಕ್ ಅಲ್ಲಿ ಏನಾಯ್ತು, ನಿಮ್ದು ಯಾರೋ ನಿಮ್ದು ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ನಿಮ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಆಗಿರ್ಬೋದು, ನಿಮ್ ಏನೋ ಒಂದು ಸಜೆಷನ್ಸ್ ಕೊಡ್ತಾರೆ. ಒನ್ಸ್ ಯು ಸೆಲ್ ದ ಪ್ರಾಪರ್ಟಿ ಯು ವಿಲ್ ಲೂಸ್ ದಟ್ ಒನ್. ಒಂದ್ಸತಿ ನೀವು ನಿಮ್ ಪ್ರಾಪರ್ಟಿನ ಸೆಲ್ ಮಾಡಿದ್ರೆ ಅದು ನೀವು ಕಳ್ಕೊಂಡಂಗೆ. ಯು ಕ್ಯಾಂಟ್ ಪರ್ಚೇಸ್ ದಟ್ ಒನ್ಸ್ ಅಗೇನ್. ಅದನ್ನ ಅಗೇನ್ ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಓನರ್ಶಿಪ್ ಅನ್ನು ಟ್ರಾನ್ಸ್ಫರ್ ಮಾಡ್ದಂಗೆ. ಓಕೆ, ಒಂದ್ಸತಿ ನಿಮ್ಗೆ ಒಂದು ಹೋಲ್ ಲಂಸಮ್ ಅಮೌಂಟ್ ಅಂತ ಸಿಗ್ಬೋದು. ಸೊ ವಿತಿನ್ ಏನೋ ಒಂದು 50 lakhs ಸಿಗ್ಬೋದು. ಆ 50 lakhs ನೀವು ಮೇ ಬಿ ಬೇರೆ ರೀತಿಯಲ್ಲೋ ಯುಟಿಲೈಸ್ ಮಾಡ್ಬೋದು. ಬಟ್ ಅದು ಹೋಲ್ ಲೈಫ್ ಟೈಮ್ ಇನ್ಕಮ್ ಅಂತ ಆಗಲ್ಲ ನಿಮ್ಗೆ, ರೈಟ್? ಹೌದಲ್ಲ? ಬಟ್ ಅದನ್ನ ನೀವು ಆಸ್ ಅ ರೆಂಟಲ್ ಬೇಸ್ ಮೇಲೆ, ಲೀಸ್ ಬೇಸ್ ಮೇಲೆ ಅಂತ ಕೊಟ್ರೆ, 1 ವರ್ಷಕ್ಕೆ 1 ಲಕ್ಷ ಅಂತ ಲೀಸ್ ಬೇಸ್ ಮೇಲೆ ನೀವು ನಿಮ್ದು ಹೌಸ್ನ ನೀವು ಲೀಸಿಗೆ ಅಂತ ಕೊಟ್ರೆ, every year you are going to earn 1 lakh rupees, right? So throughout your life, ಪ್ರತಿ ವರ್ಷನ ಆ ಒಂದು ಪ್ರಾಪರ್ಟಿಯಿಂದ ನಿಮ್ಗೆ 1 ಲಕ್ಷ ರೂಪಾಯಿ ಇನ್ಕಮ್ ಅಂತ ಬರುತ್ತೆ. ಸೊ ಈ ರೀತಿ ಆದಾಗ ನೀವು ನಿಮ್ಮ ಫ್ರೆಂಡಿಗೆ ಏನಂತ ಹೇಳ್ತೀರಿ, ವಿತಿನ್ ದಿಸ್ 1 week ಅಲ್ಲೇ ಅವನಿಗೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಏನಂತ, ರೈಟ್ ನೋ ಐ ಡೋಂಟ್ ವಾಂಟ್ ಟು ಸೆಲ್ ಮೈ ಹೌಸ್, ಐ ವಿಲ್ ಗಿವ್ ಇಟ್ ಫಾರ್ ಲೀಸ್ ಅಂತ ಹೇಳ್ತೀರಿ. ಸೊ ಇಲ್ಲಿ ಏನಾಯ್ತು, ಫಸ್ಟ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ನೀವು ನಿಮ್ದು ರೆಸಿಡೆನ್ಸ್ ಹೌಸ್ ಸೆಲ್ ಮಾಡ್ತೀನಿ ಅಂತ ಕೊಟ್ಟಿದ್ರಿ. ಸೊ ಅಲ್ಲಿ ನೀವು ಏನ್ ಮಾಡಿದ್ರಿ, ನಿಮ್ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡಿದ್ರಿ. ಆ ಸ್ಟೇಟ್ಮೆಂಟ್ ಇಂದ ಹೊರಗೆ ಬಂದ್ರಿ. ಕಮ್ ಔಟ್ ಫ್ರಮ್ ದಟ್ ಸ್ಟೇಟ್ಮೆಂಟ್. ಸೊ ದಟ್ ಈಸ್ ಕಾಲ್ಡ್ ರಿವೋಕೇಶನ್. ಇಫ್ ಎನಿ ಆಫ್ ದಿ ಆಫರ್ ಈಸ್ ರಿಲೇಟೆಡ್ ವಿತ್ ದಿಸ್ ರಿವೋಕೇಶನ್, ಯಾರಾದ್ರೂ ಐದರ್ ಎನಿ ಆಫ್ ದಿ ಪಾರ್ಟೀಸ್ ಹ್ಯಾಡ್ ಡಿಡ್ ದಿಸ್ ಲೈಕ್ ದಟ್, ಈ ರೀತಿ ಅವ್ರ ವರ್ಡ್ಸ್ ಇಂದ ಕಮ್ ಬ್ಯಾಕ್ ಮಾಡಿದ್ರು, ಅವ್ರ ವರ್ಡ್ಸ್ ಇಂದ ಹೊರಗೆ ಬಂದಿದ್ರು, ಅಥವಾ ಅವ್ರ ಸ್ಟೇಟ್ಮೆಂಟ್ಸ್ ನ ಅವರು ಚೇಂಜ್ ಮಾಡ್ಕೊಂಡಿದ್ರು ಅಂದ್ರೆ, at that time also this offer will come to an end point. Understood? Understood by revocation? Revocation artha aitri? Understood or not? Okay, then the next one is by death or insanity of any of the party. Yes, by death. See, suppose ಇವಾಗ ಇದೇ ಆಫರ್ ತಗೊಂಡು ಇದೇ ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೀವು ಏನ್ ಮಾಡಿದ್ರಿ, ನೀವು ಆಸ್ ಎ ಯು ಪೀಪಲ್ ಆರ್ ಲಿವಿಂಗ್ ಇನ್ ದ ಬ್ಯಾಂಗ್ಳೂರ್. ಸೊ ನೀವು ಬಿಜಾಪುರ ಒಳಗೆ ಇದ್ದಿದ್ದು ಒಂದು ರೆಸಿಡೆನ್ಸ್ ಹೌಸ್ನ, ನಿಮ್ಮ ಮನಿನ, ನಿಮ್ದು ಓನ್ ಪ್ರಾಪರ್ಟಿನ ಸೆಲ್ ಮಾಡತ್ತೀರಿ. ಸೊ ಆಲ್ರೆಡಿ ನೀವು ನಿಮ್ಮ ಫ್ರೆಂಡಿಗೆ ಒಂದು ಆಫರ್ ಅಂತ ಕೊಟ್ಟಿರಿ. ಎಷ್ಟು ದಿನ ಟೈಮ್ ಕೊಟ್ಟಿರಿ? ಯು ಹ್ಯಾಡ್ ಗಿವನ್ ಹೋಲ್ 1 week ಟೈಮ್ ಟು ದೆಮ್ ಫಾರ್ ಅಕ್ಸೆಪ್ಟಿಂಗ್ ಯುವರ್ ಆಫರ್. ಹೌದಾ? ಸೊ ಇನ್ ದಿಸ್ ಪೀರಿಯಡ್, ಈ 1 week ಅಲ್ಲಿ ಐದರ್ ಎನಿ ಒನ್ ಆಫ್ ದಿ ಪಾರ್ಟಿ, ಮೇ ಬಿ ಬಿಕಾಸ್ ಆಫ್ ಸಮ್ ಆಕ್ಸಿಡೆಂಟ್ ಅಂತ ಆಗಿರ್ಬೋದು, ಓಕೆ, ಅನ್ಎಕ್ಸ್ಪೆಕ್ಟೆಡ್ ಡೆತ್ ಅಂತ ಹೇಳ್ಬೋದು, ಇಬ್ಬರಲ್ಲಿ ಯಾರ್ದಾರು ಒಬ್ಬರದ್ದು ಡೆತ್ ಅಂತ ಆದ್ರೂ ದಟ್ ಆಫರ್ ವಿಲ್ ಬಿಕಮ್ ಅ ಕ್ಲೋಸ್ಡ್ ಆಫರ್. ಮೇ ಬಿ ನೀವಾಗ ಆಫರ್ ಕೊಟ್ಟಿದ್ದು ಸಡನ್ ಆಗಿ ನಿಮ್ದು ಡೆತ್ ಆಗ್ಬೋದು, ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲಿ ನಿಮ್ ಡೆತ್ ಆಗ್ಬೋದು, ಸಡನ್ ಡೆತ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ದಿಸ್ ಇಸ್ ಫಾರ್ ಎಕ್ಸಾಂಪಲ್ ಓನ್ಲಿ. ಆರ್ ನೀವು ಫ್ರೆಂಡ್ ಅವ್ರ ಆಫರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಅವ್ರ ಡೆತ್ ಆಗಿರ್ಬೋದು. ಓಕೆ, ಸೊ he didn't given any feedback to you people. Okay, in this situation also that offer will come to an end point, or we can't continue with that offer with that same person. Understood? Death or insanity? Understood or not? Understood or not? Yes. Then the next one is by subsequent illegality or destruction of the subject. Yes. See, if your offer, if it is related with any of the illegal activity, or if it is destructed by the government itself, then your offer becomes a lapse offer or a closed offer. For example, ಇವಾಗ ನಿಮ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದ್ರೆ
selling the drugs against the law, it is an illegal activity, right? If you made any of the offer regarding that selling the drugs to college students or any of the people, then that offer is a lapse offer. Or nowadays, selling wine, it is not an illegal activity. It is considered as a business itself. But once if you are given any offer that selling a wine to any of the people, before the offer is accepted, if the government has banned that offer, ಈಗ ಸಪೋಸ್ ನಿಮ್ದು ಯಾವುದೋ ಒಂದು ಪ್ರಾಡಕ್ಟ್ ಅದ ಅಂತ ಅನ್ಕೋರಿ, ಓಕೆ, ಈಗ ನಿಮ್ದು ಸಪೋಸ್ ನೀವು ಈಗ ಯಾವುದೋ ಒಂದು ನೂಡಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದ ಅಂತ ಅನ್ಕೋರಿ, ನೀವು ಇವಾಗ ಯಾವುದೋ ಒಂದು ಹೋಲ್ಸೇಲರ್ಸ್ಗೆ ರಿಟೇಲರ್ಸ್ಗೆ ಒಂದು ಆಫರ್ ಅಂತ ಕೊಟ್ಟಿರ್ತೀರಿ, ನಮ್ದು ಈ ರೀತಿ ಮ್ಯಾನುಫ್ಯಾಕ್ಚರ್ ಮಾಡತ್ತೀವಿ, ವಾಂಟ್ ಟು ಸೆಲ್ ದ್ಯಾಟ್ ಒನ್. ಹೋಲ್ಸೇಲರ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಗೌರ್ಮೆಂಟ್ ನಿಮ್ದು ನೂಡಲ್ಸ್ ಅಥವಾ ನಿಮ್ದು ಪ್ರಾಡಕ್ಟ್ನ ಬ್ಯಾನ್ ಮಾಡಿದ್ರ, ಓಕೆ, ಪ್ರೊಹಿಬಿಟೆಡ್ ಅಂತ ಮಾಡಿದ್ರ, ಕನ್ಸ್ಯೂಮಿಂಗ್ ದಟ್ ನೂಡಲ್ಸ್ ಈಸ್ ಪ್ರೊಹಿಬಿಟೆಡ್ ಅಂತ ಹೇಳಿದ್ರೆ, ದೆನ್ ನೀವೇನ್ ಆಫರ್ ಕೊಟ್ಟಿರ್ತಾರಲ್ಲ ಅದು ಆಫರ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಇಟ್ ವಿಲ್ ನಾಟ್ ಕಂಟಿನ್ಯೂಡ್ ವಿತ್ ಎನಿ ಪರ್ಸನ್, ಯಾವ ಪರ್ಸನ್ ಜೊತೆ ಅದು ಆಫರ್ ಕಂಟಿನ್ಯೂಯೇಷನ್ ಆಗೋದಿಲ್ಲ. ಸೊ ದಟ್ ಕೈಂಡ್ ಆಫ್ ಆಫರ್ಸ್ ಆರ್ ಕಾಲ್ಡ್ ಆಸ್ ದಿ ಲ್ಯಾಪ್ಸ್ ಆಫರ್ ಆರ್ ಕ್ಲೋಸ್ಡ್ ಆಫರ್ಸ್. ಅಂಡರ್ಸ್ಟುಡ್? So these are the some circumstances or situations under which an offer will come to an end point. Understood, everyone? Or do you have any doubts? Okay. So in our next class, we'll discuss the circumstances under which an offer will come to the revocation and when the offer will be a rejected offer. Okay. Thank you. Have a nice day.